ಮತ್ತು ತ್ರಿಲೋಕಜ್ಞಾನಿ ಹೆಂಗಾಗ್ತಾರೆ ಶಿವ್ಯ ಮತ್ತು ಇವನು ಆನೆ ತಲೆನ ತಗೊಬಂದ್ಬಿಡ್ತಾರೆ, ಇವನು ಜೋಡಿಸ್ತಾರೆ. ಈ ದೇಹಕ್ಕೆ ಆನೆ ತಲೆ ಹೆಂಗೆ ಕೂತ್ಕೊಳ್ತದೆ, ಅದನ್ನು ಅಷ್ಟು ನೀಟಾಗಿ ಮಡಗವ್ರಲ್ಲ, ಯಾವ ಥರ ಸರ್ಜರಿ ಅನ್ನೋದು ನಮಗೂ ಗೊತ್ತಾಗ್ತದೆ. ಇದು ಗಣೇಶ ನಿಜವಾಗ್ಲೂ ನಮ್ಮ ದೇಶದ ದೇವರ, ಅವನು ಖಂಡಿತವಾಗ್ಲೂ ಅಲ್ಲ ಅಂತ ನಾನು ಅನ್ಕೊಂಡೆ. ಈ ದೇಶದಲ್ಲಿ ಹಿಂದೂ ಸರ್ಟಿಫಿಕೇಟ್ ಇನ್ನೂ ಸಿಕ್ಕಿಲ್ಲ, ಹಿಂದೂ ರಾಷ್ಟ್ರ ಇನ್ನೂ ಆಗಿಲ್ಲ, ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ, ಸಾಯ್ದಾಗಲ್ಲ. ಅವರ ಅಜ್ಜಿ ತಾತನಿಗೆ ಗೊತ್ತಿಲ್ಲ ಗಣೇಶ ಯಾರು ಅಂತ, ಅಪ್ಪ ಅಮ್ಮನಿಗೆ ಇದು ಬದ್ದು ಗೊತ್ತಿಲ್ಲ. ಇದನ್ನ ಎಲ್ಲ ಮಾಡ್ತಾರಲ್ಲ, ರೋಡಲ್ಲಿ ಕೂರಿಸ್ತಾರಲ್ಲ, ಒಬ್ರಿಗೊಬ್ರು ಅದನ್ನ ನೋಡಿ ಈ ಹುಡುಗರು ಕೂಡ ಪ್ರೇರಣೆ ಆಗ್ತಾರೆ, ಆದರೆ ಅದರಿಂದ ಏನು ಉಪಯೋಗ ಆಗಲ್ಲ. ಸರ್, ಗಣೇಶ ಹಬ್ಬದಲ್ಲಿ ಗಣೇಶನ್ ಕೂರಿಸ್ತೀವಿ, ಅದು ಯಾಕೆ ನೀರು ತೊಗೊಂಡೋಗಿ ಮತ್ತೆ ಬಿಟ್ಬಿಡ್ತೀವಿ? ಅದು ಹಿಂದೆಯಿಂದ ನಡ್ಕೊಂಡ್ ಬಂದಿರೋ ಸಂಪ್ರದಾಯ ಅಂತ ಗೊತ್ತು, ಬಟ್ ಆ ಸಂಪ್ರದಾಯ ಸ್ಟಾರ್ಟ್ ಆಗೋದು ಒಂದೇನೋ ಒಂದು ಇರುತ್ತೆ, ಏನಿರ್ಬೋದು ಅಂತ. ಗಣೇಶನ ಬಗ್ಗೆ ನಮಗೆ ಅಷ್ಟಾಗಿ ಗೊತ್ತಿರುವಂಥದ್ದು ಏನಪ್ಪ ಅಂದರೆ, ಈ ನಮ್ಮ ದೇಶ ಸ್ವಾತಂತ್ರ್ಯ ಆಗುವಾಗ ಗಣೇಶನ ತಂದು ಕೂರಿಸ್ಬಿಟ್ಟು ಜನ ಸೇರಿಸ್ತಿದ್ರಂತೆ. ಜನ ಸೇರಿಸಿ ನಾವೆಲ್ಲ ಒಗ್ಗಟ್ಟಾಗಲಿಕ್ಕೆ ಅಂತೇಳಿ ಮಾಡ್ತಿದ್ರು. ಅದಕ್ಕೆ ಮೊದಲು ಗಣೇಶನ ರೋಡ್ ಮೇಲೆ ತರೋದು, ನೀರಿಗೆ ಬಿಡೋದು ಅವೇನೂ ಇರಲಿಲ್ಲ. ಅದಕ್ಕಿಂತ ಹಿಂದಕ್ಕೆ ಹೋದರೆ ನಾವು ತ್ರಿಲೋಕ ಜ್ಞಾನಿ ಶಿವನ ಮಗ ಅವನು. ಶಿವನ ಮಗನಿಗೆ ಈ ತ್ರಿಲೋಕ ಜ್ಞಾನಿ ಏನು ಮಾಡ್ತಾನೆ, ಕೋಪ ಬಂದು ತಲೆನ ಕತ್ತರಿಸ್ಬಿಡ್ತಾನೆ. ತಲೆ ಎಲ್ಲಿ ಬಿದ್ದಿರುತ್ತೆ ಈ ಜ್ಞಾನಿಗೆ ಗೊತ್ತಿಲ್ಲ. ಮತ್ತು ತ್ರಿಲೋಕ ಜ್ಞಾನಿ ಹೆಂಗಾಗ್ತಾರೆ ಶಿವ್ಯ ಮತ್ತು ಇವನು ಆನೆ ತಲೆನ ತಗೊಬಂದ್ಬಿಡ್ತಾರೆ, ಇವನು ಜೋಡಿಸ್ತಾರೆ. ಈ ದೇಹಕ್ಕೆ ಆನೆ ತಲೆ ಹೆಂಗೆ ಕೂತ್ಕೊಳ್ತದೆ, ಅದನ್ನು ಅಷ್ಟು ನೀಟಾಗಿ ಮಡಗವ್ರಲ್ಲ, ಯಾವ ಥರ ಸರ್ಜರಿ ಅನ್ನೋದು ನಮಗೂ ಗೊತ್ತಾಗ್ತದೆ. ಹಾಗಾಗಿ ಈ ಸೀತಮ್ಮ ನಮ್ಮ ಪಾರ್ವತಮ್ಮನವರು ಹೊಳೆ ಅಷ್ಟೊಂದು ಯಾಕೆ ಇಟ್ಕೊಂಡಿದ್ಲು ಮೈಯಲ್ಲಿ, ಅವಳು ತಿಕ್ಕಿ ಗಣೇಶನ ಮಾಡಿ ನಿಲ್ಲಿಸಿ ಅವಳಿಗೆ ಜೀವ ತುಂಬಿ ಲಾಸ್ಟಲ್ಲಿ ಇವನ್ನ ಕತ್ತರಿಸಾಕಿ ಅವನ್ನ ರೆಡಿ ಮಾಡಿ ಸರ್ಜರಿ ಮಾಡ್ತಾರೆ ಅಂತಾರಲ್ಲ, ಇದು ಗಣೇಶ ನಿಜವಾಗ್ಲೂ ನಮ್ಮ ದೇಶದ ದೇವರ, ಅವನು ಖಂಡಿತವಾಗ್ಲೂ ಅಲ್ಲ ಅಂತ ನಾನು ಅನ್ಕೊಂಡೆ. ನನ್ನ ಅಭಿಪ್ರಾಯ ಖಂಡಿತವಾಗ್ಲೂ ನಮಗೆ ದೇವರಲ್ಲ ಅವನು. ಈ ಕತೆಗಳೆಲ್ಲ ನೋಡಿದಾಗ ಗಣೇಶ ನಿಜವಾಗ್ಲೂ ದೇವರಲ್ಲ ಅಂತ ನಾನು ಹೇಳ್ತೀನಿ. ಇಷ್ಟು ಹೇಳಿಕ್ಕೆ ಬಯಸ್ತೀನಿ. ಎಷ್ಟು ವರ್ಷಗಳಿಂದ ಅದು ಸಂಪ್ರದಾಯ ಬಂದಿದೆ ಅಲ್ವಾ ಸರ್? ಅಂದ್ರೆ ಅದ್ರಲ್ಲೂ ಹುಡುಗರಿಗೆ ಗಣೇಶ ಹಬ್ಬ ಅಂದ್ರೇನೆ ಒಂದು ಸಂಭ್ರಮ, ದೊಡ್ಡ ಸಂಭ್ರಮ ಅವ್ರಿಗೆ. ಗಣೇಶನ್ ತರೋದಿರ್ಬೋದು, ಕೂರಿಸಿ ಅವರು ಅದನ್ನ ತಗೊಂಡೋಗಿ ಮತ್ತೆ ನೀರಲ್ಲಿ ಬಿಡೋವರೆಗೂ ಅದೊಂದು ದೊಡ್ಡ ಸಂಭ್ರಮ ಹುಡುಗರಿಗೆ. ಮತ್ತು ಇದೆಲ್ಲ ಅವ್ರಿಗೆ ಗೊತ್ತಿರುತ್ತಲ್ವಾ ಅಂತ. ಅವರ ಅಜ್ಜಿ ತಾತನಿಗೆ ಗೊತ್ತಿಲ್ಲ ಗಣೇಶ ಯಾರು ಅಂತ, ಅಪ್ಪ ಅಮ್ಮನಿಗೆ ಇದು ಬದ್ದು ಗೊತ್ತಿಲ್ಲ. ಇದನ್ನ ಎಲ್ಲ ಮಾಡ್ತಾರಲ್ಲ, ರೋಡಲ್ಲಿ ಕೂರಿಸ್ತಾರಲ್ಲ, ಒಬ್ರಿಗೊಬ್ರು ಅದನ್ನ ನೋಡಿ ಈ ಹುಡುಗರು ಕೂಡ ಪ್ರೇರಣೆ ಆಗ್ತಾರೆ, ಆದರೆ ಅದರಿಂದ ಏನು ಉಪಯೋಗ ಆಗಲ್ಲ. ಅದೆಲ್ಲ ಬರೀ ಗಣೇಶ ಹಬ್ಬ ಬಂದ್ಬಿಟ್ಟು ನಮ್ದು ಹಿಂದೂಗಳ ಸಂಪ್ರದಾಯ, ಗಣೇಶ ಹಬ್ಬ ಆಚರಿಸ್ಕೊಳ್ಳೋದು ಅಂದ್ರೆ ಹಿಂದೂ ಸಂಪ್ರದಾಯದಲ್ಲಿ ಇವಾಗ ಇರೋ ತಪ್ಪ ಅಂತ ಆಗಿದ್ರೆ ಗಣೇಶ ಹಬ್ಬ ಮಾಡೋದು. ಖಂಡಿತವಾಗ್ಲೂ ನೀವು ಹಿಂದೂನಾ ಹೆಂಗೆ? ನಾನು ನಿಮ್ಮನ್ನು ಪ್ರಶ್ನೆ ಮಾಡಿ, ನೀವು ಹಿಂದೂ ಯಾವ ಥರ, ನಿಮ್ಮ ಕಮ್ಯುನಿಟಿ ಯಾವುದು? ನಿಮ್ಮ ಹಿಂದೂ ಅಂತ ಹೆಂಗೆ ಹೇಳ್ತೀರಿ? ನೀವು ಹಿಂದೂ ಹೆಂಗೆ ಆಗ್ತೀರಾ? ನಿಮ್ಮ ಕಮ್ಯುನಿಟಿ ಬಗ್ಗೆ ಹೇಳಿ ನನಗೆ. ನಾನು ದಲಿತ ಕಮ್ಯುನಿಟಿಯವನು, ನಾ ಹಿಂದೂ ಅಲ್ಲ, ನಾ ದಲಿತ. ಒಬ್ಬ ಒಕ್ಕಲಿಗ OBC, ಅವನು OBC ಕಮ್ಯುನಿಟಿ ಒಕ್ಕಲಿಗ ಅಂತ ಹೇಳ್ತಾರೆ. ನೀವು ಹೆಂಗೆ ಹಿಂದೂ ಆದರೆ? ಹಿಂದೂ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಹಿಂದೂ ಅಂತ ಯಾಕೆ ಮಾತಾಡ್ತೀರಿ ನೀವು? ಈ ದೇಶದಲ್ಲಿ ಹಿಂದೂ ಸರ್ಟಿಫಿಕೇಟ್ ಇನ್ನೂ ಸಿಕ್ಕಿಲ್ಲ, ಹಿಂದೂ ರಾಷ್ಟ್ರ ಇನ್ನೂ ಆಗಿಲ್ಲ, ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ, ಸಾಯ್ದಾಗಲ್ಲ. ಇದು ಪ್ರಜಾತಂತ್ರ ದೇಶದಲ್ಲಿ ಹಿಂದೂಗಳಲ್ಲ, ನಾವು ಜಾತಿಯಲ್ಲಿ ಹಂಚ್ಕೊಂಡಿರುವಂಥವು. ಇಷ್ಟೇ ಹೇಳ್ತೀನಿ. ಇನ್ನೊಂದು ಕ್ವಶನ್, ಹಬ್ಬ ಇರೋದ್ರಿಂದ ಈ ಕ್ವಶನ್ ಕೇಳ್ತಿರೋದು ಏನು ಅಂದರೆ, FICC ಲೈಸೆನ್ಸ್ ಇದ್ರೆ ಮಾತ್ರ ಪ್ರಸಾದ ಮಾಡಬೇಕು ಅಂದರೆ ಹಬ್ಬಗಳಲ್ಲಿ ದೇವಸ್ಥಾನಕ್ಕೆ ಇರ್ಬೋದು, FICC ಲೈಸೆನ್ಸ್ ಇರೋ ಮಾತ್ರ ಮಾಡಬೇಕು ಅಂತ ಗೌರ್ಮೆಂಟ್ ರೂಲ್ಸ್ ಮಾಡಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಯಾಕೆ ಹಿಂದೂಗಳ ಹಬ್ಬದಲ್ಲಿ ಮಾತ್ರ ಈ ಥರ ರೂಲ್ಸ್ ಮಾಡಿದೆ ಗೌರ್ಮೆಂಟು ಅಂತ? FICC ಲೈಸೆನ್ಸ್ ಇರುತ್ತಲ್ಲ, ಅವ್ರು ಮಾತ್ರ ಪ್ರಸಾದ ಮಾಡಬೇಕು ಅಂತ ರೂಲ್ಸ್ ಮಾಡಿದೆ ಗೌರ್ಮೆಂಟು. ಯಾಕೆ ಹಿಂದೂಗಳ ಹಬ್ಬದಲ್ಲಿ ಮಾತ್ರ ಈ ರೂಲ್ಸು ಅಂತ? ಅದ್ರ ಬಗ್ಗೆ ಕರೆಕ್ಟಾದ ಮಾಹಿತಿ ಇಲ್ಲ. ಬಟ್ ಏನಪ್ಪ ಅಂದರೆ, ಈ ಪ್ರಸಾದ ಮಾಡೋದ್ರಲ್ಲಿ ಈ ಕೆಲವರು ಈ ಬಟ್ಟಿ ಸರಾಯಿ ಕುಡಿದ್ರು, ಅದೇನೋ ತಿಂದರು, ಇಲ್ಲಿ ತಿಂದರು, ಸತ್ರು ಅಂತಾರಲ್ಲ, ಆ ವಿಷಯಕ್ಕೋಸ್ಕರವೇ ಅದು ಮಾಡಿರ್ತಾರೆ. ಕೆಲವೊಂದು ಕಡೆ ಊಟ ಮಾಡ್ತಾರೆ, ಅದೇನೋ ಕೊಟ್ಟರು ಬೈಜಾನ್ ಆಯಿತು ಅಂತಲ್ಲ, ಆ ಥರಕ್ಕೋಸ್ಕರವಾಗಿ ಇದನ್ನು ಸರ್ಟಿಫಿಕೇಟ್ ಇರೋದೇ ಮಾಡಬೇಕು ಅಂತೇಳಿ ಮಾಡಿರ್ಬೋದು. ಬೀಟ್ ಪ್ಲಸ್ ಕರ್ನಾಟಕ.